ಮೇ 2ನೇ ವಾರದಲ್ಲಿ ಸಿಹಿ ಸುದ್ದಿ ಸಿಗಲಿದೆ ಅನ್ನುವಂತಹ ಪ್ರಶ್ನೆಗಳಿಗೆ ಈಗ ಉತ್ತರಗಳನ್ನು ಕೊಡುವಂತ ಕೆಲಸಗಳನ್ನು ಹಲವರು ಮಾಡ್ತಾ ಇದ್ದಾರೆ. ಮೇ 2ನೇ ವಾರದಲ್ಲಿ ಸಿಹಿ ಸುದ್ದಿ ಸಿಗಲಿದೆಯಾ ಹೇಳ್ತಾ ಇದ್ದಾರೆ. ಸಿಹಿ ಸುದ್ದಿ ಸಿಗುತ್ತೆ ಅಂತ. ಸಿಹಿ ಸುದ್ದಿ ಕೊಡುವ ಭರವಸೆಯನ್ನ ಈಗ ಸುರ್ಜೇವಾಲ್ ಕೊಟ್ಟಿದ್ದಾರೆ ಅಂತ ಶಾಸಕ ಅಶೋಕ್ ಪಟ್ಟಣ್ ಅವರು ಮಾತನಾಡಿದ್ದಾರೆ. ಮೇ 2ನೇ ವಾರದಲ್ಲಿನೇ ನಮಗೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ಹೇಳಿಕೊಂಡಿದ್ದಾರೆ ಶಾಸಕ ಅಶೋಕ್ ಪಟ್ಟಣ್ ಅವರು. ಸುರ್ಜೇವಾಲಾ ಅವರಿಗೆ ಭರವಸೆ ಕೊಟ್ಟಿದ್ದಾರಂತೆ. ಸರ್, ನಾವು ಈಗ ಹೋದಾಗ ಸುರ್ಜೇವಾಲಾ ಅವರು ಮೇ 2nd ವೀಕ್ ಆ 3rd ವೀಕ್ ಒಳಗೆ ನಿಮಗೆ ಒಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭೇಟಿ ಮಾಡಿದ್ವಿ. ಅವರು ಕೂಡ ಆಯಿತು, ನಮ್ಮ ಗಮನ ತೆಗೆದು ಆದಷ್ಟು ಶೀಘ್ರವಾಗಿ ನಿಮ್ಮದೆಲ್ಲ ಮಾತಾಡ್ತೀವಿ ರಾಹುಲ್ ಗಾಂಧಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ನಾವು ಈಗ ಬೇರೆ ರಾಜ್ಯಗಳ ಚುನಾವಣೆ ಫಲಿತಾಂಶ 4ನೇ ತಾರೀಕು ಇರೋದ್ರಿಂದ ಅದಾದಮೇಲೆ ನಾವು ಈಗ ಮೊದಲೇ ಒಂದು ಮೀಟಿಂಗ್ ಸೇರಬೇಕು ಅಂತ ಎಲ್ಲ MLAಗಳು ಭಾಳ ಪ್ರೆಷರ್ ಆಗ್ತಾ ಇದ್ದಾರೆ. ಇಮಿಡಿಯೇಟ್ ಒಂದು ಮೀಟಿಂಗ್ ಕರೀರಿ ಅಂತ. ರಿಸಲ್ಟ್ ಕರೀರಿ, ಆಮೇಲೆ ರಿಸಲ್ಟ್ ಆದಮೇಲೆ ನಾವೆಲ್ಲ ಒಟ್ಟಿಗೆ ಹೋಗೋಣ, ಒಂದು 40 ಜನ ಅಂತ ಮಾತಾಡ್ತಾ ಇದ್ದೀವಿ. ಇದನ್ನ ಡಿಸೈಡ್ ಮಾಡಲಿ ಯಾವ ಡೇಟ್ ಹೋಗುವಂತ. ಬಟ್ 4ನೇ ತಾರೀಕು ಆದಮೇಲಂತೂ ಫಸ್ಟ್ ವೀಕ್ ಆದ್ಮೇಲೆ 2nd ವೀಕ್ ಅಂತೂ 100% ನಾವು 40 ಜನ ಹೋಗ್ತೀವಿ. ನಾವು ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡೇ ಮಾಡ್ತೀವಿ. ಸರ್, ನಾವು ಈಗ ಹೋದಾಗ ಸುರ್ಜೇವಾಲಾ